ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಬೃಹತ್ ರೈತರ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆ ಒಂದು ಉದ್ದೇಶಕ್ಕೆ ನಾವು ಇವತ್ತು ನಮ್ಮ ಹಳ್ಳಿಗೆ ಬಂದಿದ್ದೀವಿ. ನಮ್ಮ ಶಾಬಾ ಸುತ್ತ ಇರುವಂಥ 12 ಹಳ್ಳಿಯಿಂದ ಕೂಡ ರೈತರು ಈ ಒಂದು ಹೋರಾಟಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ನಿನ್ನೆ ಮೊನ್ನೆ ಎಲ್ಲ ಊಟದಲ್ಲಿ ಸಭೆ ಆಗಿದೆ, ಹೊಲದಲ್ಲಿ ಸಭೆ ಆಗಿದೆ, ಬೇರೆ ಬೇರೆ ಹಳ್ಳಿಗಳಲ್ಲಿ ಕೂಡ ಸಭೆಗಳು ನಡೀತಾ ಇದೆ. ಹಾಗಾಗಿ ಇವತ್ತು ಇಲ್ಲಿ ಈ ಊರಲ್ಲಿ ಕೂಡ ಇದೊಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಸಭೆಯ ಮುಖ್ಯ ಉದ್ದೇಶ ಏನಂತಂದರೆ, ಏನು ಮಳೆಯನ್ನು ಬಂದಿದೆ, ವಿಪರೀತ ಮಳೆ ಬಂದಿದೆ, ಮತ್ತು ಭೀಮಾ ನದಿಯಿಂದ ನೀರು ಬಿಟ್ಟಿದ್ದಾರೆ. ಈ ಎರಡೂ ಒಂದು ಅವಾಂತರದಿಂದಾಗಿ ಎಷ್ಟೋ ಜನಗಳ ಜೀವನ ಅಸ್ತವ್ಯಸ್ತ ಆಗಿದೆ, ಪ್ರಾಣ ಹಾನಿಯಾಗಿದೆ, ಮತ್ತು ದನಕರುಗಳು ಕೂಡ ಸತ್ತೋಗಿದೆ, ಮತ್ತು ಎಷ್ಟೋ ಮನೆಗಳು ಕೂಡ ಬಿದ್ದೋಗಿದೆ. ಎಷ್ಟೋ ಎಕರೆ ಮೊನ್ನೆ CM ಅವರು ಹೇಳೋ ಪ್ರಕಾರನೇ ನಮ್ಮ ಒಂದು ಇಡೀ ರಾಜ್ಯದಲ್ಲಿ ಏನಪ್ಪ ಅಂತಂದರೆ 10 ಲಕ್ಷ ಹೆಕ್ಟೇರ್ ಬೆಳೆ ನಾಶ ಆಗಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಅವರು ಕೂಡ ಬಂದು ವೈಮಾನಿಕ ಸಮೀಕ್ಷೆ ಅಂದರೆ ಮೇಲಿಂದ ಬಂದು ಸಮೀಕ್ಷೆ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ CM ಅವರು. ಸೊ ಅವರು ಏನಪ್ಪ ಅಂತಂದರೆ ಈ ಒಂದು ಪರಿಹಾರ ಘೋಷಣೆ ಮಾಡಿ ಹೋಗಿದ್ದಾರೆ. ಪ್ರತಿಯೊಂದು ಹೆಕ್ಟೇರಿಗೆ 17,000 ರೂಪಾಯಿ ಕೊಡ್ತೀವಿ. ಕೃಷಿ ಭೂಮಿ ಏನದ ಆ ಭೂಮಿಗೆ 1 ಹೆಕ್ಟೇರ್ಗೆ 17,000 ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. 1 ಹೆಕ್ಟೇರ್ಗಪ್ಪ ಅಂತಂದರೆ 1 ಹೆಕ್ಟೇರ್ ಅಂತಂದರೆ ನಮ್ಮ ಲೆಕ್ಕಕ್ಕೆ ಏನಪ್ಪ ಅಂತಂದರೆ 2.5 ಎಕರೆ, 2.5 ಎಕರೆಗೆ ಅವ್ರು 17,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಸಂಘಟನೆ ನಾವೇನು ಬೇಡಿಕೆ ಇಟ್ಟಿದ್ದಪ್ಪ ಅಂತಂದರೆ 1 ಎಕರೆಗೆ 25,000 ರೂಪಾಯಿ ಕೊಡ್ರಿ ಮಿನಿಮಮ್. ಯಾಕೆಂತಂದರೆ 1 ಎಕರೆನಲ್ಲಿ ಸುಮಾರು ಚೀಲ ಏನಪ್ಪ ಅಂತಂದರೆ ನಾವು ತೊಗರಿಯನ್ನು ಬೆಳಿತೀವಿ ಅಥವಾ ಹತ್ತಿಯನ್ನು ಬೆಳಿತೀವಿ. ಸೊ ಅದಕ್ಕೆ ಏನು ಲಾಗೋಡಿ ಬರ್ತದೆ ಅದನ್ನೆಲ್ಲ ಲೆಕ್ಕ ಮಾಡಿದ್ರೆ 1 ವರ್ಷಕ್ಕೆ ಆಗೋಷ್ಟು ನಮಗೇನಾದರೂ ದವಸ ಧಾನ್ಯ ಬೇಕು ಅಥವಾ